ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾಗಿದೆ. ಸೇಂಟ್ ಪೀಟರ್ಸ್ ಏನು ಡೋಮ್ ಇವತ್ತಿನ ದಿವಸ ಸೆಂಟ್ ಬೆಸಿಲಿಕಾ ವ್ಯಾಟಿಕನ್ನಲ್ಲಿರುವಂಥದ್ದರ ನಂತರ ಎರಡನೇ ಗುಂಬಜ ಇದು. ಆದರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವೆ. ಫಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತೀವಿ, ಅಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ಪಿಲ್ಲರ್ಗಳಿಲ್ಲವಂಥದ್ದು, ಕಂಬಗಳಿಲ್ಲವಂಥದ್ದು. ಇವತ್ತು ಈ ಐತಿಹಾಸಿಕ ಗೋಲ್ ಗುಂಬಜ್ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ 400 ವರ್ಷಗಳ ಹಿಂದೆ, ಇದಕ್ಕೆ ಇಂದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು CSR ನಡ್ಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ರಿನಿವ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಕ್ಬೇಕು ಅಂಥೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನ ಏನು ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೀನಿ ತಿಳಿಸ್ತೀನಿ. ತಮ್ಗೆ ಗೊತ್ತಿದೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳ ಸುದೀರ್ಘವಾಗಿ ಇವತ್ತು ದಿವಸ ಹೇಳಿದ ಸಾಕ್ಷ್ಯಚಿತ್ರವನ್ನು ಕೂಡ ನಮ್ಮ ಆದರ್ಶ ಶೆಟ್ಟಿಯವರ ಸಾಕ್ಷ್ಯಚಿತ್ರವನ್ನು ಕೂಡ ನೋಡಿದ್ವಿ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹದ್ದು ವಿಜಯಪುರ ಜಿಲ್ಲೆ. ಮೋರ್ ದನ್ 85 ಮಾನ್ಯುಮೆಂಟ್ಸ್ ಅದೇ, 85 ಮಾನ್ಯುಮೆಂಟ್ಸ್ ಸ್ಮಾರಕಗಳು. ಅದು ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಆಸಾರ್ ಮಾಲ್, ಹೀಗೆ ಕುಮಟಿಗೆ ಸಮರ್ ಪ್ಯಾಲೇಸ್ ಇರ್ಬೋದು, ಹೀಗೆ ಬಹಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ, ವಿಜಯಪುರ ನಗರ ವಿಶೇಷವಾಗಿ. ಅಷ್ಟೇ ಅಲ್ಲ, ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೇ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗ್ಲಿಲ್ಲ. ಅವತ್ತು ಇಲ್ಲಿ ಒಂದು ಕರೆಂಟ್ ಸಿಸ್ಟಮ್ ಇತ್ತು, ನೀರಿನ ವ್ಯವಸ್ಥೆಯನ್ನ ಕೊಡುವಂತ ಒಂದು ಕರೆಂಟ್ ಸಿಸ್ಟಮ್ ಇತ್ತು. ಮತ್ತು ಇಡೀ ವಿಜಯಪುರ ಅಂದು ಅಂದಾಜು ಮಾಡಿದರೆ ಸುಮಾರು 9 ಲಕ್ಷ ಪಾಪ್ಯುಲೇಷನ್. ಜಿಲ್ಲಾಧಿಕಾರಿಗಳು ಇವತ್ತು ನಾವು 4-4.5 ಲಕ್ಷ ಪಾಪ್ಯುಲೇಷನ್ ಇದೆ, ನೀರು ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಗೊತ್ತಿದೆ. ಆದ್ರೆ ಅವತ್ತು 9 ಲಕ್ಷ ಜನಸಂಖ್ಯೆ ಇತ್ತು. ಆ 9 ಲಕ್ಷ ಜನಸಂಖ್ಯೆಗೆ ಇವತ್ತು ದಿವಸ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಇವತ್ತು ದಿವಸ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು. ಎಲ್ಲೆಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಂ ತರ ನಿಮ್ಮ ಯಾವುದು ರಾಮ ತೀರ್ಥ, ರಾಮಲಿಂಗ ಕೆರೆ, ಇದೆಲ್ಲದ ಮೂಲಕ ಇವತ್ತು ದಿವಸ ನೀರನ್ನು ಕೊಡುವಂಥದ್ದು ನಾವು ನೋಡಿದ್ವಿ. ಅಂದ್ರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂತ ಅರಸರಿದ್ದರು. ಸಂಗೀತ್ ಮಹಲ್, ಸಂಗೀತ್ ಬಜಾರ್ ಆಗ್ತಿತ್ತಲ್ಲಿ. ಹೀಗೆ ಎಲ್ಲ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು. ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ ಪ್ರವಾಸೋದ್ಯಮದಲ್ಲಿ. ನಮ್ಮ ಹತ್ರ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯದಲ್ಲಿ ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು, ತಾಣಗಳು ಇವತ್ತೊಂದು ದಿವಸ ನಮ್ಮ ಮುಂದಿದ್ದಾವೆ. ಇವತ್ತು ಇಲ್ಲೇ ತಗೊಳ್ಳಿ, ವಿಜಯಪುರದಲ್ಲಿ ಗೋಲ್ ಗುಂಬಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಪಕ್ಕಕ್ಕೆ ಹೋದ್ರೆ ನೀವು ಬದಾಮಿ, ಪಟ್ಟದಕಲ್, ಐಹೊಳೆ ಇರ್ಬೋದು, ತದನಂತರ
ಹಂಪಿ ಇರಬಹುದು, ಅಲ್ಲಿ ಕಡೆ ಹೋದ್ರೆ ಬೇಲೂರು, ಹಳೆಬೀಡು, ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂತ ಇತಿಹಾಸ ನಮ್ಮ ಮುಂದಿದೆ. ಅದೇ ರೀತಿ ಮಹಾರಾಷ್ಟ್ರ, ಇನ್ನಿತರ ಎಲ್ಲ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಈಗೂ ಕೂಡ ಕಾಲ್ ಮಿಂಚಿಲ್ಲ. ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತು ದಿವಸ ಕೆಲಸ ಮಾಡಿದ್ರೆ ಇವತ್ತು ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಡಾಲರ್ಸ್ ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರ್ಲಿ, ಇವತ್ತು ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದ್ರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ, ಟೂರಿಸಂನಿಂದ ಇವತ್ತು ದಿವಸ ಆ ರಾಜ್ಯ ನಡೀತದೆ. ಕೇರಳ ತಗೊಳ್ಳಿ, ಬ್ಯಾಕ್ ವಾಟರ್ಸು, ಹೀಗೆ ಬಹಳಷ್ಟು ಸಾಧ್ಯತೆಗಳು ಇವತ್ತು ದಿವಸ ನಮ್ಮಲ್ಲಿದೆ, ಅಪರ್ಚುನಿಟೀಸ್ ನಮ್ಮ ಮುಂದಿದ್ದಾವೆ. ಆ ಒಂದು ಆದಾಯ ಬಂದ್ರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ, ರಾಜ್ಯದ ಆರ್ಥಿಕ ಶಕ್ತಿಗೆ, ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತು ದಿವಸ ಸಹಕಾರಿ ಆಗ್ತದೆ ಅಂತ ಹೇಳಿ ನನ್ನ ಬಹಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು. ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು, ಬದಾಮಿ ಪಟ್ಟದಕಲ್ಲು ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು. ವಿಜಯಪುರ ಇನ್ನೂ ನಾವು ಬಂದಿಲ್ಲ. ನಿನ್ನೆ ಕೇಂದ್ರ ಕಚೇರಿಯವರು ಒಂದು ಡೋಸೇರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅದಕ್ಕೆ ಹಣದ ಅದನ್ನು ಒಪ್ಪಿಸ್ತಾರೆ. ನಾನು ಬಹುಶಃ ಅದನ್ನ ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ನೀನು ಕೃಷ್ಣ ಕಲ್ಲ ಕುಲಕರ್ಣಿ ಅವರು ಇಂಟ್ಯಾಕ್ಸ್ ಸದಸ್ಯರಿದ್ದಾರೆ. ಆ ಡೋಸೇರ್ ತಾವು ಒಪ್ಪಿಗೆ ಕೊಟ್ಟರೆ ಅದನ್ನ ಡೋಸೇರ್ಗೆ ನಾನು BLD ಸಂಸ್ಥೆಯಿಂದ ಅದಕ್ಕೇನೋ ಅಮೌಂಟ್ ಬೇಕು, 15 ಲಕ್ಷ ಬೇಕು, ಎಷ್ಟು ಬೇಕಾದ್ರೆ ನಾನು BLD ಸಂಸ್ಥೆಯಿಂದ ನಾನು ಕೊಟ್ಬಿಡ್ತೀನಿ. ಇವತ್ತು ಆ ಡೋಸೇರ್ ಪ್ರಿಪರೇಷನ್ಸ್ ಆಗ್ಬೇಕು. ಅದ್ರಾಗ ಆ ಇಂಟ್ಯಾಕ್ಟ್ ಮಾಡಿದಂತ ಡೋಸೇರ್ಗೆ ಮಾನ್ಯತೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್? ಸೊ ಅದ್ರ ಮಾಡೋ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಾಜ್, ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ಬರಬೇಕು. ಬಹಳಷ್ಟು ವಿಳಂಬ ಆಗಿದೆ. ನಾನು ಹೇಳ್ತಿದ್ದೆ, ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಯಾವಾಗ ಚಾರ್ಮಿನಾರ್ ಮತ್ತು ಇನ್ನಿತರ ಇದನ್ನ ಮಾಡಿದ್ರು, ಅವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿ ಇತ್ತು, ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು. ಆ ರೀತಿ ಒಂದು ಎಫರ್ಟ್ಸ್ ಇವತ್ತೊಂದು ವರ್ಷ ಅಲ್ಲಿ ಆಗಿತ್ತು, ಪ್ರಯತ್ನಗಳಾಗಿತ್ತು. ಇಲ್ಲಿ ಕೂಡ ಅದಾಗಬೇಕಾಗಿದೆ. ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿಗೂ ಕೂಡ ನೆನಪಿಸ್ಕೊಳ್ತೇನೆ, ತಮಗೂ ಕೂಡ ಇವತ್ತೊಂದು ಹೇಳ್ತಾ ಇದ್ದೀನಿ. ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕುಲಕರ್ಣಿ ಮಾಡಿ ಆ ಇಂಟ್ಯಾಕ್ಟ್ದಿಂದ ಏನು ಡೋಸೇರ್ ಮಾಡಲಿಕ್ಕೆ ಅವರು ಬಜೆಟ್ ಅನ್ನು ಕೇಳಿದ್ದಾರೆ. ಆ ಬಜೆಟ್ ಅನ್ನು ಒಂದು ದಿವಸ BLD ಸಂಸ್ಥೆ ನಾವು ಅದನ್ನ ಒದಗಿಸುವಂತ ಕೆಲಸ ಮಾಡ್ತೇವೆ. ಇದು ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ಇನ್ನಿತರ ಮಾನ್ಯುಮೆಂಟ್ಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಜನತೆಯ ಬಹುದಶಕಗಳ ಒಂದು ಆಶೆ ಆಗಿದೆ. ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಮಾತನ್ನು ಹೇಳಿ, ಆ ಸ್ಮಾರಕಗಳ ರಕ್ಷಣೆ ಕೂಡ ಬಹಳಷ್ಟು ಆಗ್ಬೇಕಾಗಿದೆ. ಇವತ್ತೆಲ್ಲೋ ಒಂದ್ ಕಡೆ ASI ತನ್ನದೇ ಆದಂತ ಒಂದು ನಿಲುವನ್ನು ಹೊಂದಿದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕೇಳಿದೆ. ಜನರು ಕೂಡ ತಾವು ಹೇಳಿದಂಗೆ ಇವತ್ತು ಬದಲಾವಣೆ ಆಗ್ಬೇಕು. ಈಗ ನೀವು ಆನಂದ್ ಮಹಲ್ ಕಂದಕ ಬಗ್ಗೆ ಹೇಳಿದ್ರಿ, ಗಗನ್ ಮಹಲ್ ಕಂದಕ ಬಗ್ಗೆ. ಬಟ್ ಈಗಾಗಲೇ ನಾನು ಅದನ್ನ ಒಂದ್ಸಲ ಅದರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅಲ್ಲಿಂದ ಏನ್ ಡ್ರೈನ್ ವಾಟರ್ ಕನೆಕ್ಟ್ ಹಾಕಿತ್ತು ಅದನ್ನ ನಾನು ಮಾಡಿದ್ದೀನಿ ಒಂದ್ಸಲ ಕೆಲಸ. ಇವ್ ಮತ್ತೆ ಪದೇ ಮಾಡುವಂತ ಪ್ರಶ್ನೆ, ಎಲ್ಲಾ ಬಾಡಿಗಳನ್ನ ಇವತ್ತು ತಾಜ್ ಬಾಡಿ ಹಿಡ್ಕೊಂಡು ಎಲ್ಲಾ ಬಾಡಿಗಳನ್ನ ಸ್ವಚ್ಛ ಮಾಡಿದೀವಿ. ಯಾಕೆ ಮಾಡಿದೀವಿ? ಇಲ್ಲಿನೂ ಕೂಡ ಗೋಲ್ ಗುಂಬಜ್ನಲ್ಲಿ ಕೂಡ ನನಗನ್ಸ್ಮಟ್ಟಿಗೆ 2 ಬಾವಿಗಳನ್ನ ಇಲ್ಲಿ ಗೋಲ್ ಗುಂಬಜ್ನಲ್ಲಿ ಕೂಡ ಮಾಡಿದೀವಿ. ಪಕ್ಕದ ಹಾಶಿಪಿ ದರ್ಗಾದಲ್ಲಿ ಕೂಡ ಒಂದು ಬಾಡಿಯನ್ನು ಕ್ಲೀನ್ ಮಾಡಿಸ್ಕೊಟ್ಟಿದೆ. ಯಾಕಂದ್ರೆ ಅದು ಕಂಪೌಂಡ್ ಪಕ್ಕನೇ ಅದ. ಆ ನೀರನ್ನ ಈ ಕಡೆ ತಗೊಂಡು ಉಪಯೋಗಿಸ್ರಿ ಅಂದ್ರೆ ಅದು ಯಾವುದೂ ಕೂಡ ಎಫರ್ಟ್ಸ್ ಆಗಲಿಲ್ಲ. ನಾವು ಯಾಕೆ ಮಾಡಿದೀವಿ ಅಂದ್ರೆ ಈ ಬಾಡಿಗಳನ್ನೆಲ್ಲ ಸ್ವಚ್ಛ ಮಾಡಿ. ವಿಜಯಪುರದಲ್ಲಿ ಕುಡಿ ನೀರಿಗೆ ಎಷ್ಟು ಸಮಸ್ಯೆ ಇದೆ. ಆ ಬಾವಡಿಗಳ ನೀರನ್ನ ಇವತ್ತು ಕೂಡ ಹೇಳ್ತೀನಿ ಜಿಲ್ಲಾಧಿಕಾರಿಗಳು. ನಿಮ್ಗೆ ಅವತ್ತು ಬಹಳ ಸಲ ನಿಮ್ಗೆ ಹೇಳಿದ್ದೀನಿ, ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ ಇಲ್ಲಿ, ಕಾರ್ಪೊರೇಷನ್ ಕಮಿಷನರ್, ಬಿಡಿ ಕಮಿಷನರ್. ಇವತ್ತು ಕೂಡ ನಾವು ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಾಕೆ, ಪಾತ್ರೆಗಳನ್ನ ತೊಳ್ಯಾಕೆ, ಕಾರ್ಗಳನ್ನ ತೊಳ್ಯಾಕೆ ಎಷ್ಟು ನೀರು ಬೇಕಾಗ್ತದೆ, ಅದು ಈ ಬಾವಡಿಗಳಿಂದ ಸಾಧ್ಯ ಆಗ್ತದೆ. ಈ ಬಾವಡಿಗಳ ನೀರನ್ನು ಬಳಕೆ ಮಾಡಿಬಿಟ್ರೆ ಕುಡಿ ನೀರಿಗೆ ಎಷ್ಟು ಬೇಕು?
ಈಗೇನು ವಾಟರ್ ಸಪ್ಲೈ ಅದಲ್ಲ ಕೃಷ್ಣಾದಿಂದ, ಆ ವಾಟರ್ ಸಪ್ಲೈ ಕುಡಿ ನೀರಿಗೆ ಸೃಷ್ಟಿಕ್ ಮಾಡಿದ್ರೆ ಒಬ್ಬ ಮನುಷ್ಯಗೆ ಎಷ್ಟು ಬೇಕಾಗ್ತದೆ? ಒಬ್ಬ ಮನುಷ್ಯಗೆ ಭಾಳ 2 ಲೀಟರ್ ಬೇಕು, 3 ಲೀಟರ್ ಬೇಕು. ಬಹಳಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಸುಮಾರು ನಾನು ಅವಾಗ ನೀರಾವರಿ ಸಚಿವನಾದಾಗ ಸುಮಾರು 10-12 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದರಲ್ಲಿ ಒಂದು 5-6 ಕೋಟಿ ರೂಪಾಯಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್, ಶಂಕರ್ ರಾಯನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಉಪ್ಪಾರ್ ಇರ್ಬೋದು, ಇನ್ನಿತರ ಯಾರು ನಮ್ಮ ಜಿ ಶಂಕರ್ ಇರ್ಬೋದು, ಎಲ್ಲರೂ ಸಹಾಯ ಮಾಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗ ಎಲ್ಲಪ್ಪ ಒಂದೊಂದು ಬಾವಡಿ ನೀರು ತಗೊಳ್ಳಿ ಅಂತೇಳಿ. ಅದು ಮಾಡಿದ್ದೆಲ್ಲೋ ಒಂದ್ ಕಡೆ ವ್ಯರ್ಥ ಆಗ್ತಾ ಇದೆ. ಈಗಲಾದ್ರೂ ಕೂಡ ಅದನ್ನ ನಾವು ಬಳಸ್ಕೊಂಡ್ರೆ ವಿಜಯಪುರ ಕುಡಿ ನೀರಿನ ಒತ್ತಡ ಕಡಿಮೆ ಆಗ್ತದೆ. ಮತ್ತು ಈ ಎನ್ಕ್ರೋಚ್ಮೆಂಟ್ಸ್ ಏನಿದಾವೆ ನಾವು ನೋಡ್ತೀವಿ. ನಾವು ಪರವಾನಗಿ ಇಲ್ಲೇ ಈ ಬಾವಡಿಗಳನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಇವರು ಡಿ ಸಿ ಆಗಿದ್ರು, ಅವಾಗ ಯಾರು ಶಿವಕುಮಾರ್ ಅವರು 2 ದಿವಸ ಪರ್ಮಿಷನ್ ಕೊಡ್ಲಿಲ್ಲ ಅವರು ದೇಶದವರು. ಯಾಕಂದ್ರೆ ಗೋಲ್ ಗುಂಬಜ್ ಗಾರ್ಡನ್ಸ್ ಅವಾಗ ಹಳೆ ಮ್ಯಾಪ್ಸ್ ತೆಗೆದು ನೋಡ್ರೆ ಗಾರ್ಡನ್ಸ್ ಹೆಂಗಿದೆ. ಇದು ಕೂಡ ಬಹಳ ಒಳ್ಳೆ ಲಾನ್ಸ್ ಇತ್ತು. ಅಷ್ಟೇ ಅಲ್ಲ, ಗುಲಾಬಿ ಹೂಗಳು ಕೂಡ ಇಲ್ಲ ಇತ್ತು ಹಿಂದೆ. ವಿವಿಧ ಇದನ್ನು ಹೊಂದಿದಂತ ಬ್ಯೂಟಿಫುಲ್ ಬಹಳ ಒಂದು ಸುಂದರವಾದಂತ ಉದ್ಯಾನವನ ಇವತ್ತು ಇತ್ತು. ಅದು ಇವತ್ತು ಉಳಿದಿಲ್ಲ. ಅದಕ್ಕೆ ನಾನು ಬಾವಡಿಗಳನ್ನು ಕ್ಲೀನ್ ಮಾಡೋದು ನನಗೆ ಅಲೋ ಮಾಡಲಿಲ್ಲ. ಅವಾಗ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸ್ವತಃ ಬಂದವರು ಅಲಾವ್ ಮಾಡಿಸಿ ಅದನ್ನ ಬಾವಡಿ. ಇವತ್ತೇನಾಗಿದೆ, ಎಸ್ಐ ಹತ್ರ ಬಹಳಷ್ಟು ಅವ್ರಿಗೆ ಅವ್ರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ ಅವ್ರಿಗೆ, ಗಾರ್ಡ್ ಮಾಡ್ಲಿಕ್ಕಾಗ್ಲಿ ಮತ್ತೊಂದಾಗ್ಲಿ. ಎಷ್ಟೋ ಕಡೆ ನಾವು ಈ ಕೋಟೆ ಗೋಡೆ ಕಲ್ಲುಗಳನ್ನು ಬಿಚ್ಚಿಬಿಟ್ಟು ಮೀಟರ್ ಅಲ್ಲ, ಎಷ್ಟು ಮೀಟರ್? 100 ಮೀಟರ್ಸ್. 100 ಮೀಟರ್ಸ್ ಅಂತ ಎಷ್ಟು ಫೀಟ್ ಆಯ್ತದೆ? 330 ಫುಟ್ ಆಯ್ತು. ಎಷ್ಟು ಮೇಡಮ್? ನೋ ಕನ್ಸ್ಟ್ರಕ್ಷನ್ 100 ಮೀಟರ್ಸ್. ನೋಡ್ರಿ ಮತ್ತೆ ಏನಾಗಿದೆ ಅಂತ 100 ಮೀಟರ್ಸ್ ಅಂತ. ಇಲ್ಲ ನಾವು ಡಾಕ್ಟರ್ ಹಾದಿಗೆ ಹೋದಾಗ ಅದೆಲ್ಲ ಅವ್ರೆಲ್ಲರಿಗೂ ಬೇರೆ ಕಡೆ ಕೊಡಿ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟ ಮ್ಯಾಗ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಲಾಜಿಲ್ದ ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಬಡವರಿದ್ದಾರೆ ಪಾಪ ಅವರು. ಆದ್ರೆ ನೋಡಿ ಕೊಟ್ಟವ್ರಿಗೂ ಶಾಶ್ವತವಾಗಿ ಆಗ್ತದೆ. ಇಲ್ಲಿಗೆಲ್ಲ ಆಮೇಲೆ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟರೆ ಎಲ್ಲಾನು ಮಾಡ್ಬಿಟ್ರೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್, ಟಿವಿ ಗಿವಿ. ಇಲ್ಲೊಂದು ಗಗನ್ ಮಾಲ್ ನಾವು ಸಿಟಿ ರೌಂಡ್ಸ್ ಮಾಡಿದ್ದೆ ನಾನು 13 to 18. ಇಲ್ಲಿನೂ ಮಾಡ್ಬೇಕಾಗಿದೆ, ಮತ್ತೊಂದು ಪ್ರಾರಂಭ ಮಾಡ್ಬೇಕಾಗಿದೆ. ಆವಾಗ ಒಂದ್ಸಲ ಇದು ನಿಮ್ಮ ಲಲಿತ್ ಮಾಲ್ ಮುಂದೆ ಹೋದೆ. ಆ ಲಲಿತ್ ಮಾಲ್ ಹೋದ್ಮೇಲೆ ಎಲ್ಲಾನು ಎನ್ಕ್ರೋಚ್ಮೆಂಟ್ಸ್ ಇತ್ತಲ್ಲ, ಯಾರ್ದು ಅಂತ ಕೇಳಿದ್ಮೇಲೆ ಒಬ್ರು ಹೇಳಿದ್ರು, ನಿಮ್ಮ ಲಕ್ಷ್ಮಣ್ ಅವ್ರ ಅಯ್ಯೋ ನಮ್ಮ ಹವಾಲ್ದಾರ್ ನಾನು ಬಾಡಿಗೆ ಕೊಟ್ಟನ್ರಿ ಅಂತ ಹೇಳಿದ್ರು. ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಂತೆಂಥವ್ರು ಮಾಡಿದಾರೆ ಕೆಲಸ. ಅವ್ರು ಇರೋದಲ್ಲ, ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಎನ್ಕ್ರೋಚ್ಮೆಂಟ್ ಮಾಡಿ. ಅದು ಒಂದು ಉದಾಹರಣೆ ಕೊಟ್ಟೆ. ಸೊ ಇವೆಲ್ಲವೂ ಕೂಡ ಆಗಿದಾವು. ಎಲ್ಲೋ ಒಂದ್ ಕಡೆ ಜನನೂ ಜಾಗೃತಿ ಆಗ್ತದೆ. ಸ್ಮಾರಕಗಳನ್ನು ಸ್ವಚ್ಛ ಇಡಬೇಕು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಡ್ತಾ ಇದೀವಿ. ಏರ್ಪೋರ್ಟ್ ಬರ್ತಾ ಇದೆ, ಈಗ ರೈಲ್ ನೆಟ್ವರ್ಕ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ರೋಡ್ ನೆಟ್ವರ್ಕ್ ಇಂಪ್ರೂವ್ ಆಗಿದ್ದಾವೆ. ಆ ಸ್ವಚ್ಛತೆಗೆ ನಾವು ಬಹಳಷ್ಟು ಗಮನ ಕೊಡ್ಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಸಿಟಿ ರೌಂಡ್ಸ್ ಹೋದಾಗ ನಾನು ಒಂದ್ಸಲ ಹೇಳಿದೆ, ಇಲ್ಲೆಲ್ಲಾನು ಕೂಡ ಬಹಳ ಹೊಲಸು ಮಾಡ್ತಾರೆ, ಗಲೀಜ್ ಮಾಡ್ತಾರೆ, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಶೌಚಾಲಯದ ವ್ಯವಸ್ಥೆ ಹೊಲಸು ಮಾಡೇ ಮಾಡ್ತಾರೆ ಜನ. ಆದ್ರೂ ಸಹ ಅಲ್ಲಿ ಎಲ್ಲಿ ಮಾಡಬೇಕು? ನಿಮ್ಮ ಇದರ ಹತ್ರನೇ ಆಫೀಸ್ನಿಂದ ಗಗನ್ ಮಾಲ್ಕ್ ಹೋಗುವಂತದ್ದು. ಅಲ್ಲಿ ಎಲ್ಲಿನೂ ಕೂಡ ಶೌಚಾಲಯ ಮಾಡ್ಲಿಕ್ಕೆ ಶೌಚಾಲಯಗಳನ್ನು ಕಾರ್ಪೊರೇಷನ್ ಕಮಿಷನರ್ಸ್ ಹೇಳಿ ಇವತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಾವು ಈ ಫಾರಿನ್ ಟೂರಿಸ್ಟ್, ಅವರೇಜ್ ಫಾರಿನ್ ಟೂರಿಸ್ಟ್ ಅಂತಂದ್ರೆ ಅವ್ರು ಏನ್ ಕೇಳ್ತಾರೆ ನಮಗಂದ್ರೆ ಕ್ಲೀನ್ ಎನ್ವಿರಾನ್ಮೆಂಟ್ ಕೇಳ್ತಾರೆ, ಸ್ವಚ್ಛತೆ ಇರಬೇಕು, ಹೈಜಿನಿಕ್ ಇರಬೇಕು. ಅವ್ರೆ ನಿಮ್ಗೆ 5 ಸ್ಟಾರ್ ಹೋಟೆಲ್ ಕೇಳಂಗಿಲ್ಲ. ದೇ ವಾಂಟ್ ಬಜೆಟ್ ಹೋಟೆಲ್ಸ್. 80% ಆಫ್ ದ ಟೂರಿಸ್ಟ್ ಆರ್ ಬಜೆಟ್ ಹೋಟೆಲ್ಸ್, ನಾಟ್ ಒಂದು 10% ಅಷ್ಟೇ. ಅದು ಏನು 5 ಸ್ಟಾರ್ ನಾವು ಅಂತೀವಲ್ಲ, ಅದೊಂದು 10% ಜನ ಅಷ್ಟೇ. ಅವರು $100 ಅವ್ರ ರೂಮ್ ಸಿಗ್ಬೇಕು, ಬ್ರೇಕ್ಫಾಸ್ಟ್ ಆಗ್ಬೇಕು, 100-150 ಮತ್ತೊಂದು ಅವ್ರ ಊಟ ಆಗ್ಬೇಕು. ಈ ತರ ದಟ್ಸ್ ದ ಪ್ಲಾನಿಂಗ್. ಅವ್ರು ಬೇಕಾಗಿದ್ದು ಕ್ಲೀನ್ ಬಾತ್ರೂಮು, ಕ್ಲೀನ್ ಬೆಡ್ಶೀಟ್ಸು, ಹೈಜಿನಿಕ್ ರೂಮ್ಸು, ಈ ಎಲ್ಲನೂ ಕೂಡ ವ್ಯವಸ್ಥೆ ಆಗಬೇಕು. ಆ ಸ್ಮಾರಕಗಳನ್ನ ಸ್ವಚ್ಛ ಇಡುವಂಥದ್ದು, ಇದು ಬದಾಮಿ ಪಟ್ಟದಕಲ್ಲಿರ್ಬೋದು ಅಥವಾ ವಿಜಯಪುರನಲ್ಲಿರ್ಬೋದು, ಎಲ್ಲ ಸ್ವಚ್ಛ ಇಡುವಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗಿದೆ. ಜಾಸ್ತಿ ಸಮಯ ತಗೊಂಡಿದ್ದ ನಾನು ಭಾವಿಸ್ತೇನೆ. ಇವತ್ತು ಒಟ್ಟಾರೆ ಜನನೂ ಬದಲಾವಣೆ ಆಗ್ಬೇಕು.
ಜನ ಬದಲಾವಣೆ ಆಗ್ಲಾರ್ದೆ ಆಟಿಟ್ಯೂಡ್ ಬದಲಾವಣೆ ಆಗೋದು ಸಾಧ್ಯ ಆಗೋದಿಲ್ಲ. ಎಲ್ಲರೂ ಬದಲಾವಣೆ ಆಗ್ಬೇಕಾಗಿರ್ತದೆ ಸರ್. ಆ ಕೆಲಸ ಆದಾಗ ಮಾತ್ರ ಇವತ್ತು ನಾವು ಇದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಾಗಿನೂ ಕೂಡ ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ಈಗ ನಾಳೆ ಮ್ಯಾರಥಾನ್ ಇದೆ ನಮ್ಮಲ್ಲಿ. ಫಾರೆಸ್ಟ್ ಕವರು ಎವರೇಜು 0.17 ಇದೆ. ಎವರೇಜ್ ಅಂದ್ರೆ 0.17. ಸ್ಟೇಟ್ ಎವರೇಜು 30-35 ರಾಷ್ಟ್ರೀಯ ಎವರೇಜ್ ಇದೆ. 30-35% ತಲುಪೋದು ಯಾವಾಗ? ನಾವು ಪ್ರಾರಂಭ ಮಾಡಿದ್ಮೇಲೆ ಈಗ ಒಂದು 0.17 ಒಂದು 2-2.5 ಮುಟ್ಟಿರ್ಬೇಕೀಗ. ಆದರೆ 30-35% ಹೋಗ್ಬೇಕಂದ್ರೆ ಇನ್ನೂ 50 ವರ್ಷ ಬೇಕು. ಒಬ್ಬ ಎಂ ಬಿ ಪಾಟರ್ನ ಆಗಕ್ಕೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಈ ವೃಕ್ಷತಾನದಲ್ಲಿ ಇವತ್ತು ಸಹ ಭಾಗವಹಿಸಿ ಬಹಳಷ್ಟು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ ಜನ. ಸ್ವಲ್ಪ ಜನನು ಕೂಡ ವೃಕ್ಷತಾನ ಮಾಡಿದ್ಮೇಲೆ ಕೋಟಿ ವೃಕ್ಷ ಅಭಿಯಾನ ಪ್ರಧಾನ ಬದಲಾವಣೆ ಆಗಿದೆ. ಗಿಡಗಳು ನೆಡ್ತಾ ಇದ್ದಾರೆ, ಬಹಳಷ್ಟು ಬದಲಾವಣೆ ಆಗಿದೆ. ಆದರೆ ಇದು ಕೇವಲ 1 ವರ್ಷ 2 ವರ್ಷಕ್ಕೆ ಆಗೋದಲ್ಲ. ಇನ್ನೂ 50 ವರ್ಷ ಹೋಗ್ಬೇಕಾಗ್ತದೆ. 35 ಇಯರ್ಸ್ ಬಿಟ್ಟು 50 ವರ್ಷ ಹೋಗುತ್ತೋ 70 ವರ್ಷ ಗೊತ್ತಿಲ್ಲ. ನಾಳೆ ಮ್ಯಾರಥಾನ್ ಉದ್ಘಾಟನೆ ಇದೆ, ಅದೆಲ್ಲರೂ ಕೂಡ ತಾವು ಭಾಗವಹಿಸಿದಿರಿ. ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಆಗಿರ್ಬೇಕು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಯಾವಾಗಲೂ ಹೇಳ್ತರು, ನೀವು ಸ್ವಚ್ಛ ಇರ್ರಿ, ನಿಮ್ಮ ಮನಸ್ಸು ಸ್ವಚ್ಛ ಇರಲಿ, ನಿಮ್ಮ ಮನೆ ಸ್ವಚ್ಛ ಇರಲಿ, ನಿಮ್ಮ ಓಣಿ ಸ್ವಚ್ಛ ಇರಲಿ, ನಿಮ್ಮ ಊರು ಸ್ವಚ್ಛ ಇರಲಿ, ಎಲ್ಲವೂ ಸ್ವಚ್ಛವಾಗಿರಬೇಕು ಅಂತೇಳಿ. ಬಹುಶಃ ಇದು ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಸಿದ್ದೇಶ್ವರ ಮಹಾಸ್ವಾಮೀಜಿಯಿಂದ 50 ವರ್ಷದಿಂದ. ಈಗ ನಾವು ಸ್ವಚ್ಛ ಭಾರತ್ ಅಂದಾಗ ಒಂದು ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬಂದಷ್ಟು ಕೈಯಲ್ಲಿ ಕಸಬಾಗಿ ಇಟ್ಕೋತೀವಿ, ಒಂದು ಫೋಟೋ ಹೊಡಿತಾರೆ ನೀವೆಲ್ಲ ಮೀಡಿಯಾದವರು, ಹೊಡೆದ್ಮೇಲೆ ನಾವು ಮತ್ತೆ ಮುಗಿತಲ್ಲಿಗೆ ಕತಿ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆ ಬಸವಣ್ಣವ್ರಿಗೆ ಜನ್ಮವನ್ನು ನೀಡಿದಂಥ ಸ್ಥಳ ಇದು. ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇಲ್ಲಿ ಜಗತ್ತಿಗೆ ಬೆಳಕು ಕೊಡುವಂಥ ಪ್ರಯತ್ನ ಮಾಡಿದಂಥವ್ರು. ಇಂಥವೆಲ್ಲ ಇದ್ದಾಗ ನಾವೆಲ್ಲರೂ ಕೂಡಿ ಸ್ವಲ್ಪ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ನಮ್ಮ CSR ಅಡಿಯಲ್ಲಿ ಇವತ್ತು ನಮ್ಮ ಏನು ಎನರ್ಜಿ ಕಂಪನಿ ಇದೆ ರಿನೀವ್ ಪ್ರೈವೇಟ್ ಲಿಮಿಟೆಡ್ನ really congratulate you and for making this effort, and such meaningful contributions will go a long way. Thank you. ಇದನ್ನ ಜಿಲ್ಲಾಧಿಕಾರಿಗಳು ಪ್ರತಿ ಹಬ್ಬದ ದಿವಸ, ದೀಪಾವಳಿ ಸಂದರ್ಭ ಇರ್ಬೋದು, ಅಥವಾ 15 ಆಗಸ್ಟ್ ಇರ್ಬೋದು, 26 ಜನವರಿ ಇರ್ಬೋದು, ಅಥವಾ ಶನಿವಾರ ರವಿವಾರ ಇರ್ಬೋದು, ಹೀಗೆ ಇದನ್ನ ಆ ಟೈಮ್ನಲ್ಲಿ ಇದನ್ನ ಬಳಸ್ಕೊಂಡು ನಾವು ಇದನ್ನ ಜನರಿಗೆ ಆಕರ್ಷಣೆ ಕೊಡುವಂಥ ಕೆಲಸ ಆಗಬೇಕು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕನಸಿದಾವೆ. ಏನೋ ನಾವು ಮೊದಲ ಬೂತ್ನಾಳ್ ಕೆರೆಯ ಅಭಿವೃದ್ಧಿಯನ್ನು ತಗೊಂಡ್ವಿ, ಅಲ್ಲಿ ಕರಾಳ ದೊಡ್ಡಿ ಆಯಿತು. ವಿಜಯಪುರ ನಗರದವ್ರು ನೀವು ಎಷ್ಟು ಸೌಭಾಗ್ಯವಂತರಂದ್ರೆ, ಬೂತ್ನಾಳ್ ಕೆರೆ ಆಯಿತು, ಕರಾಳ ದೊಡ್ಡಿ ಆಯಿತು, ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ ನಾವು ಫೋಕಸ್ ಕೊಡುವಂಥದ್ದು. ನಾನು 6 ಜಾಗಗಳಿಗೆ ಫೋಕಸ್ ಕೊಡ್ತಾ ಇದ್ದೀವಿ. ಬೇಗಂ ತಲಾಬ್ ಆಯಿತು, ಈಗ ಕುಮಟಗಿ ಕೆರೆ ಒಂದಾಗ್ತದೆ. 5-6 ಜಾಗ ಇವತ್ತು ದಿವಸ ನೀವು ಶನಿವಾರ ರವಿವಾರ ನೀವು ಹೋಗ್ಲಿಕ್ಕೆ ಬಹಳಷ್ಟು ದಿವಸದ ಆಗ್ತದೆ. ಸಂಗೀತ ಮಾಲ್ನೂ ಕೂಡ ಒಂದು ಸ್ವಲ್ಪ ನಾವು ಇದು ಮಾಡಿದರೆ ಅಲ್ಲಿನೂ ಕೂಡ ಶನಿವಾರ 5 ಜನ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕುಟುಂಬ ಸಮೇತ ಅವರು ತುಂಬ ದಿವಸ ತಮ್ಮ ಬುತ್ತಿಗಳನ್ನ ಕಟ್ಕೊಂಡು ಹೋಗಿ ಮಕ್ಕಳ ಜೊತೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಗೀತ ಮಾಲ್ನೂ ಕೂಡ ಒಂದಿದೆ, ಅದು ನಂತರ ತಗೊಂಡು ಈಗಂತೂ 6 ನಮ್ಮ ಮುಂದಿದ್ದಾವೆ. ಬೂತ್ನಾಳ್ ಕೆರೆ ಮಮದಾಪುರದ್ದು ಮಾಡ್ತಾ ಇದ್ದೇವೆ, ಮಮದಾಪುರದವರು ಆಗ್ತದೆ ನಿಮಗೆ. ಆದ್ರೆ ಇಲ್ಲಿ ಸಿಟಿ ಸುತ್ತಮುತ್ತ 6 ಜಾಗ ಅದಾವ ನಿಮ್ಗೆ. ಬೂತ್ನಾಳ್ ಕೆರೆ, ಕರಾಡ ದೊಡ್ಡಿ, ಫಾರೆಸ್ಟು, ಆಮೇಲೆ ಬೇಗಂ ತಲಾಬು, ಗೋಲ್ ಗುಂಬಾಜು, ಇಬ್ರಾಹಿಂ ರೋಜಾ, ಕುಮಟಗಿ ಕೆರೆ, 6 ಜಾಗಗಳು ನೀವು ಪ್ರತಿ ಶನಿವಾರ 5 ಒಂದೊಂದು ಜಾಗಕ್ಕೆ ಹೋಗ್ಬೋದು. ಪ್ರತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು ಮಾಡಿದಂಥ ಅವಕಾಶ ಇವತ್ತು ನಿಮ್ಗೆ ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಾಳೆ ಇರುವಂಥ ಏನು ವೃಕ್ಷತಾನ್ ಇದೆ, ಮ್ಯಾರಥಾನ್ದಲ್ಲಿ ತಾವು ಎಲ್ಲರೂ ಭಾಗವಹಿಸಿದಿರಿ. ಆ ಭಾಗವಹಿಸೋ ಜೊತೆಗೆ ಎಲ್ಲರೂ ಒಂದೊಂದು ಸಸಿಯನ್ನು ನೆಟ್ಟು ಉಳಿದವರಿಗೂ ಪ್ರೇರಣೆ ಕೊಡುವಂಥ ಕೆಲಸ ಇವತ್ತು ಸಹ ಆಗಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಬಹಳ ಸಂತೋಷದಿಂದ ಈ ಒಂದು ದೀಪಾಲಂಕಾರದ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ. ಮತ್ತು ಇದಕ್ಕೆ ಕಾರಣೀಕರ್ತ ಜಿಲ್ಲಾಧಿಕಾರಿಗಳು ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಭಾಳ ಮೊದಲೇ ಆಗಬೇಕಾಗಿತ್ತು, ಅದು ಕರೆಕ್ಟ್ ಆಗಿದೆ. ಈಗ ನಾಳೆ ವೃಕ್ಷ ಮ್ಯಾರಥಾನ್ಗೆ ಹಿಂದಿನ ದಿವಸ ಆದಮೇಲೆ ಇವತ್ತು ದಿವಸ ಅದು ಸೂಕ್ತ ಸಮಯದಲ್ಲಿ ಆಗಿದೆ. ಇವತ್ತು ದಿವಸ ಇನಾಗ್ರೇಷನ್ ಕೂಡ
ಸೊ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಭಾಗದ ಶಾಸಕರು ಕಟ್ಟಿಕೊಂಡವರು ಇದ್ದಾರೆ, ಗಿಲ್ಡನ್ ರೋಸ್ ಗಾರ್ಡನ್ ಎಲ್ಲ ನೀವು ಒಂದು ಸ್ವಲ್ಪ ಗಮನ ಹರಿಸ್ರಿ ಮತ್ತು ಎನ್ಕ್ರೋಚ್ಮೆಂಟ್ಸ್ ಎಲ್ಲ ತೆಗೆದು ಸ್ವಚ್ಛಗಿಡುವಂಥ ಕೆಲಸವನ್ನು ಕೂಡ ಇವತ್ತೊಂದು ಸಾಗಬೇಕು. ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ತನ್ಮೂಲಕ ವಿಜಯಪುರ ನಗರ ಒಂದು ಸುಂದರ ನಗರ ಆಗಬೇಕು. ಟೂರಿಸಂನ ಅಟ್ರಾಕ್ಟ್ ಮಾಡುವಂಥದ್ದಾಗಬೇಕು. ಟೂರಿಸಂನ ನಮ್ಮ ಮಿಸಸ್ ಭೀಮಾಶಂಕರ್ ಅವರು ಇದ್ದಾರೆ, ಅದಕ್ಕೆ ಅವರು ನೀವು ಕೂಡ ಟೂರಿಸಂನಲ್ಲಿ ಹೆಚ್ಚಿನ ಒತ್ತನ್ನು ಕೂಡ ಹಿಂದೆ ಕರೇಜ್ ಸಿಸ್ಟಮ್ ಇದು ಇತ್ತು. ಆ ಕರೇಜ್ ಸಿಸ್ಟಮ್ ಇನ್ ಬೀದರ್ಗಿಂತ ಇದು ನಮ್ದು ಕಾಂಪ್ಲೆಕ್ಸ್ ಇದೆ. ಬೀದರ್ ಇಸ್ ಸಿಂಪಲ್ ಕರೇಜ್ ಸಿಸ್ಟಮ್, ಅವರ ಕರೇಜ್ ಸಿಸ್ಟಮ್ ಇಸ್ ವೆರಿ ಕಾಂಪ್ಲೆಕ್ಸ್, ವೆರಿ ಯುನಿಕ್. ಬಹುಶಃ ಜಗತ್ತಿನಲ್ಲಿ ಇರುವಂತಹ 2-3 ಕರೇಜ್ನಲ್ಲಿ ಬಿಜಾಪುರ ಕರೇಜ್ ತೋರಿಸಿದೆ. ಸೊ ಹೀಗಾಗಿ ಬೀದರ್ಗೆ ಮಾಡಿದ ತಪ್ಪಲ್ಲ, ಇಲ್ಲಿನೂ ಕೂಡ ಮಾಡುವಂಥದ್ದು ಒಂದು ದಿವಸ ಒತ್ತನ್ನು ಕೊಡುವಂಥದ್ದು ಆಗಬೇಕು ಅನ್ನೋದನ್ನ HK ಪಾಟೀಲ್ರಿಗೂ ಮಾತಾಡಿದ್ದೀನಿ, ನಮ್ಮ ಟೂರಿಸಂ ಸಚಿವರಿಗೂ ಮಾತಾಡಿದ್ದೀನಿ. ಇವತ್ತು ಬಹಳಷ್ಟು ಅವಕಾಶಗಳಿದಾವೆ. ಟೂರಿಸಂ ಜೊತೆ ಆದಾಯ ಬರೋ ಜೊತೆಗೆ ಎಂಪ್ಲಾಯ್ಮೆಂಟು ಜನರೇಟ್ ಆಗ್ತದೆ ಅನ್ನೋದನ್ನ, ವ್ಯಾಪಾರವು ಕೂಡ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಈಗ ನೀರಾವರಿ ಆದ್ಮೇಲೆ ಯಾರಿಗೆ ಅನುಕೂಲ ಆಗ್ತದೆ? ಬರೀ ರೈತರಿಗಷ್ಟೇ ಅನುಕೂಲ ಆಗಲ್ಲ. ರೈತರ ಕೈ ದುಡ್ಡು ಬಂದ್ಮೇಲೆ ವ್ಯಾಪಾರ ಅಭಿವೃದ್ಧಿ ಆಗಿರುತ್ತೆ. ಎಲ್ಲರಿಗೂ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಕಿರಾಣಿ ಅಂಗಡಿ ಒಂದು ವ್ಯಾಪಾರ ಆಗ್ತದೆ, ಅರವಿ ಅಂಗಡಿದ ಒಂದು ವ್ಯಾಪಾರ ಆಗ್ತದೆ, ಮೋಟರ್ ಸೈಕಲ್ ಒಂದು ಆಗ್ತದೆ, ಟ್ರ್ಯಾಕ್ಟರ್ ಒಂದು ಆಗ್ತದೆ. ಹೀಗೆ ಅದು ತನ್ನದೇ ಆದಂತ ಒಂದು ವ್ಯಾಪ್ತಿಯನ್ನು ತಂದು ಅಭಿವೃದ್ಧಿ ಆಗ್ಲಿಕ್ಕೆ, ಜನರಿಗೆ ಆರ್ಥಿಕ ಪರಿಸ್ಥಿತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಟೂರಿಸಂನೊಂದು ಕೂಡ ಬಹಳಷ್ಟು ಆರ್ಥಿಕ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ಆಗ್ತದೆ ಅನ್ನೋ ಮಾತನ್ನ, ವ್ಯಾಪಾರದ ವ್ಯವಸ್ಥೆನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೆಲ್ಲನೂ ಕೂಡ ತಾವು ಗಮನಹರಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು, ಮತ್ತೊಮ್ಮೆ ಇದಕ್ಕೆ ಕಾರಣಿಕರಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆ ಕೆಲಸವನ್ನು ಮಾಡಿದ್ರಿ. ಇನ್ನೂ ಈ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ನಾನು ಸಂದರ್ಭ ಹೇಳ್ತೇನೆ. ಯಾಕಂದ್ರೆ ಸೋಲಾರ್ ಇದರಿಂದ ಆಗಿದೆ ನನಗೆ ಇವತ್ತು. ನನಗೆ ಇವತ್ತು ಐ ಆಮ್ ಹ್ಯಾಪಿ. ಯಾಕೆ ಹಿಂದೆ ಒಂದ್ಸಲ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿವಂತೆ ಕಟ್ ಮಾಡುವಂತ ಪರಿಸ್ಥಿತಿನೂ ಬಂದಿತ್ತು. ಅದು ನನ್ನ ದಿಸ್ ವಿಲ್ ಸಸ್ಟೈನ್ ಇಟ್ ಸೆಲ್ಫ್, ಇಲ್ಲೇ ನೀವು ಪ್ರಶ್ನೆ ಬರಂಗಿಲ್ಲ. ಸೊ ರಿನ್ಯೂ ಎನರ್ಜಿಯಿಂದ ಸೊ ಎಲ್ಲರಿಗೂ ಅಭಿನಂದನೆಗಳು. ನಾಳೆ ವೃಕ್ಷತಾನದಲ್ಲಿ ಎಲ್ಲರೂ ಕೂಡ ತಾವು ಭಾಗವಹಿಸ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.